ಸರ್, ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇಡೀ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದವರಿಗೆ, ಬಡ ರೈತರಿಗೆ, ಬಡ ಜನಾಂಗ ದೀನ ದಲಿತರಿಗೆ ಹಾಗೂ ಎಲ್ಲ ಕಾರ್ಮಿಕ ವರ್ಗದವರಿಗೆ, ರೈತ ಸಂಘಟನೆಯವರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಸರ್ಕಾರ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ಏಕಾಏಕಿ ಒಂದು ಮನೆಗೆ ಮೀಟ್ರನ್ನು ನಾವು ಸರ್ವಿಸ್ ಕೊಡಬೇಕಾದ್ರೆ ಮೀಟ್ರ್ ಹಿಂದೆ ವ್ಯಾಲ್ಯೂ ಅದು 1000 ರೂಪಾಯಿ ಇತ್ತು. ಈಗ ಅದನ್ನು 6000ಕ್ಕೆ ಏರಿಸಿದ್ದಾರೆ. ಅದೇ ಥರ ರೈತರಿಗೆ ಬೋರ್ವೆಲ್ ಕೊರೆಸ್ತಾರೆ. ಆ ಬೋರ್ವೆಲ್ಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕೊಡಬೇಕಾದ್ರೆ ಮೊದಲು 30,000 ಹಣವನ್ನು ಸಂದಾಯ ಮಾಡ್ಕೊತಾ ಇದ್ರು. ಅದರಿಂದ ನಮ್ಮ ಗುತ್ತಿಗೆದಾರರ ಜೀವನಗಳು ಸಹ ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ ರೈತರಿಂದ. ಈಗ ಆ ಒಂದು ಸಿಸ್ಟಮ್ ತೆಗೆದಾಕ್ಬಿಟ್ಟು ಹೊಸ ನಿಯಮವನ್ನು ಜಾರಿಗೆ ಮಾಡಿ ಸುಮಾರು 2.5 ಲಕ್ಷದಿಂದ ಹಿಡಿದು 10 ಲಕ್ಷದವರೆಗೂ ಒಂದು ರೈತ ಒಂದು ವಿದ್ಯುತ್ ಸಂಪರ್ಕ ತಗೋಬೇಕಾದ್ರೆ ಒಂದು ಹಣವನ್ನು ಸಂದಾಯ ಮಾಡಬೇಕು. ಅದೇ ಥರ ನಾವು ನಿರುದ್ಯೋಗ ಯುವಕರು ನಾವು ಪರವಾನಗಿ ತಗೊಂಡು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸನ್ನು ಪಡಿಬೇಕಾದ್ರೆ ಮೊದಲು 3,000 ರೂಪಾಯಿಯನ್ನು ನಾವು ಫೀಸ್ ಕಟ್ತಾ ಇದ್ವಿ. ಇವತ್ತು ಅದನ್ನು 10,000 ಮಾಡಿದ್ದಾರೆ. 5,000 ಇದ್ದದ್ದನ್ನು 10,000 ಫೀಸ್ ಇದ್ದಿದ್ದನ್ನು 50,000 ರೂಪಾಯಿ ಮಾಡಿದ್ದಾರೆ. ಅಂದರೆ 100 ಪಟ್ಟು ಒಂದು ವಿದ್ಯುತ್ ಶಕ್ತಿ ಅಂದರೆ ವಿದ್ಯುತ್ ಪರಿವೀಕ್ಷಣಾಲಯ ಅವರು ದುಪ್ಪಟ್ಟು ಮಾಡಿದ್ದಾರೆ, 100% ಜಾಸ್ತಿ ಮಾಡಿದ್ದಾರೆ. ಈ ಎಲ್ಲ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು 24ನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ, ಏನು ಈ ಒಂದು ಕಾನೂನಾತ್ಮಕವಾಗಿ ಮಾಡದೆ ಕಾನೂನು ವಿರೋಧವಾಗಿ ಜನವಿರೋಧಿ ಚಟುವಟಿಕೆಗಳಿದ್ದಾವೆ, ಕೂಡಲೇ ನಿಲ್ಲಿಸಬೇಕು. ಇಡೀ ರಾಜ್ಯದಲ್ಲಿ ಈ ಸಂಘಟನೆಗಳು ಎಲ್ಲ ಜಿಲ್ಲೆಯಲ್ಲೂ ಸಹ ಎಲ್ಲ ಜಿಲ್ಲಾಧಿಕಾರಿಗಳು ಮನವರಿಕೆ ಕೊಟ್ಟು ಸರ್ಕಾರದ ಗಮನಕ್ಕೆ ತಂದು ಬಡ ಕಾರ್ಮಿಕರನ್ನು, ಬಡ ರೈತರನ್ನು, ಬಡ ಗುತ್ತಿಗೆದಾರರನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ಇನ್ನೊಂದು ಪೀಳಿಗೆ ತನಕ ಕೆಲಸ ಮಾಡ್ಕೊಂಡು ಹೋಗಲಿಕ್ಕೆ, ರೈತರ ನೆಮ್ಮದಿಗೋಸ್ಕರ ನಾವು ಸದಾ ಕೆಲಸ ಮಾಡಬೇಕಂತಂದ್ಬಿಟ್ಟು ಒಂದು ದಿನ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಈ ಒಂದು ಮುಷ್ಕರಕ್ಕೆ ಜಿಲ್ಲೆಯ ಎಲ್ಲ ಥರದ ಜನಗಳು, ನಮ್ಮ ಸಾರ್ವಜನಿಕರು, ಮಾಜಿ ಶಾಸಕರುಗಳು ಹಾಗೂ ದಲಿತ ಸಂಘರ್ಷ ಸಮಿತಿಗಳ ಅಧ್ಯಕ್ಷರುಗಳು, ನಾಯಕರುಗಳು, ನಮ್ಮ ರೈತರ ಮುಖಂಡರುಗಳು ಎಲ್ಲರೂ ಸಹ ಬಂದು ಈ ಒಂದು ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಂತೂ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸರ್, ಇದೇನು ಇಲ್ಲಿ ಏನು ನಗರದಿಂದ ಕಾಲ್ನಡಿಗೆ ಜಾಥಾ ಹೋಗುವುದಾ ಇಲ್ಲ ಅಲ್ಲೇ ಮುಷ್ಕರ ಮಾಡುವುದಾ? ಸರ್, ಇಲ್ಲಿ ನಮ್ಮ KEB ಚೌಲ್ಟ್ರಿ ಇದೆ, ಗಣೇಶನ ದೇವಸ್ಥಾನ, ಅಲ್ಲಿ ನಾವು ಎಲ್ಲ ವೆಹಿಕಲ್ಸನ್ನು ಪಾರ್ಕ್ ಮಾಡಿ ಅಲ್ಲಿಂದ ಕಾಲ್ನಡಿಗೆ ಜಾಥಾವಾಗಿ ಶಿಡ್ಲಘಟ್ಟ ಸರ್ಕಲ್ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಯ ತನಕ ನಾವು ಕಾಲ್ನಡಿಗೆ ಮುಖಾಂತರ ಮೆರವಣಿಗೆ ಹೋಗಿ ಮೆರವಣಿಗೆಯನ್ನು ಕೊಡಲು ನಿರ್ಧರಿಸಿದ್ದೀವಿ.